ನಮ್ಮೂರ ಕಾಯೋ ದೊರೆಯೇ ನಿನಗೆ ಎನ್ನಿಂತ ಮಮಕಾರ, ಕಣ್ಣೀರ ಒರೆಸೋ ಪ್ರಭುವೇ ನಿನಗೆ ಆದ್ಯಾವ್ರೆ ಜೊತೆಗಾರ. ಆನೇಕಲ್ ಪುರಸಭೆ ಮಾಜಿ ಅಧ್ಯಕ್ಷರಾದ ಶ್ರೀಯುತ ಎನ್ಎಸ್ ಪದ್ಮನಾಭನವರ ಹುಟ್ಟುಹಬ್ಬದ ಅಂಗವಾಗಿ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಆಯೋಜಿಸುವ ಮೂಲಕ ತಮ್ಮ ಹುಟ್ಟುಹಬ್ಬವನ್ನು ವಿಭಿನ್ನವಾಗಿ ಆಚರಿಸಿಕೊಂಡರು. ಇನ್ನು ಇದೇ ಸಂದರ್ಭದಲ್ಲಿ ಎನ್ಎಸ್ ಪದ್ಮನಾಭನವರಿಗೆ ಯುವ ಕಾಂಗ್ರೆಸ್ ಆನೇಕಲ್ ಬ್ಲಾಕ್ ಉಪಾಧ್ಯಕ್ಷರು ಹಾಗೂ ಆನೇಕಲ್ ಪಾರ್ಟಿ ಝೋನ್ ಮಾಲೀಕರಾದ ಚಿರಂಜೀವಿ ಆರಾಧ್ಯರವರ ನೇತೃತ್ವದಲ್ಲಿ ಬೃಹತ್ ಗಾತ್ರದ ಹೂವಿನ ಹಾರ ಹಾಕಿ ಸಿಹಿ ತಿನ್ನಿಸಿ ಹುಟ್ಟುಹಬ್ಬಕ್ಕೆ ಶುಭಾಶಯಗಳನ್ನು ಕೋರಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಆನೇಕಲ್ ಪುರಸಭೆ ಮಾಜಿ ಸದಸ್ಯರಾದ ರಾಜೇಂದ್ರ ಪ್ರಸಾದ್, ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯ ಉಪಾಧ್ಯಕ್ಷರಾದ ಲೋಕೇಶ್ ಗೌಡ, ಜಾಗೃತ ಯುವ ಭಾರತ ಗಣೇಶ್, ಶಬೀರ್, ಗಗನ್, ವಿನಯ್, ಅರುಣ್ ಸೇರಿದಂತೆ ಸ್ನೇಹಿತರು ಹಾಗೂ ಹಿತೈಷಿಗಳು ಕಾರ್ಯಕರ್ತರು ಭಾಗವಹಿಸಿ ಎನ್ಎಸ್ ಪದ್ಮನಾಭನವರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಿದರು. ಇವತ್ತು ನಮ್ಮ ಆನೇಕಲ್ ತಾಲೂಕಿನ ಜನಪ್ರಿಯ ಶಾಸಕರಾದ ಬಿ ಶಿವಣ್ಣನವರ ಹುಟ್ಟುಹಬ್ಬದ ಪ್ರಯುಕ್ತ ಆನೇಕಲ್ಲಲ್ಲಿ ರಸಮಂಜರಿ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ. ಅದೇ ರೀತಿ ನಿನ್ನೆ 31ನೇ ತಾರೀಕು ನಮ್ಮ ಗುರುಗಳಾದ ಪದ್ಯಣ್ಣವರ ಬರ್ತ್ಡೇ ಇತ್ತು.
ಆ ಬರ್ತ್ಡೇ ಸಹ ನಾವು ಅವ್ರ ಹುಟ್ಟುಹಬ್ಬ ಜೊತೆಯಲ್ಲೇ ಆಚರಣೆ ಮಾಡ್ತಾಯಿದ್ದೀವಿ. ಭಗವಂತ ಇವರಿಬ್ಬರಿಗೂ ಇನ್ನೂ ಹೆಚ್ಚು ಆಯುಷ್ಯು ಆರೋಗ್ಯ ಕೊಟ್ಟು ಇನ್ನೂ ಜನಸೇವೆ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಲಿ ಅಂತ ಈ ಸಂದರ್ಭದಲ್ಲಿ ನಾನು ಕೇಳ್ಕೊತೇನೆ. ಆನೇಕಲ್ ನಗರದ ಅಭಿವೃದ್ಧಿಗೆ ಹೆಚ್ಚು ಶ್ರಮಪಟ್ಟಂಥ ದಿವಂಗತ NS ಅಶ್ವತ್ಥನಾರಾಯಣರ ಸಹೋದರಾದಂಥ ಆನೇಕಲ್ ಪುರಸಭೆಯ ಮಾಜಿ ಅಧ್ಯಕ್ಷರು ಹಾಗೂ ಒಕ್ಕಲಿಗರ ಸಂಘದ ಅಧ್ಯಕ್ಷರಾದಂತಹ NS ಪದ್ಮನಾಭ ಅವರಿಗೆ ಹುಟ್ಟುಹಬ್ಬದ ಶುಭಾಶಯ ಕೋರೋಕ್ಕೆ ಇವತ್ತು ನಾವು ನಮ್ಮ ಸ್ನೇಹಿತರೆಲ್ಲ ಆಗಮಿಸಿದ್ದೀವಿ. ಈ ಆನೇಕಲ್ ಕ್ಷೇತ್ರದಲ್ಲಿ, ಆನೇಕಲ್ ನಗರದಲ್ಲಿ ವಿಶೇಷವಾಗಿ ಅಭಿವೃದ್ಧಿಯನ್ನು ಮಾಡೋದಕ್ಕೆ ಸಹೋದರರು ಭಾಳ ಶ್ರಮಪಟ್ಟಿದ್ದು, ಅವರ ಅಣ್ಣನಂತೆ ಪದ್ಯಣ್ಣ ಕೂಡ ಭಾಳ ಹಲವಾರು ಯೋಜನೆಗಳನ್ನ ಮಾಡ್ಕೊಂಡು ಹೋಗ್ತಾ ಇರೋದ್ರಿಂದ ಅವರು ಶಾಸಕರು ಸಹ ಬೆನ್ನೆಲುಬಾಗಿ ಹಲವಾರು ಸೇವೆಗಳು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಹಾಗೂ NS ಅಶ್ವತ್ಥನಾರಾಯಣ ಚಾರಿಟಬಲ್ ಟ್ರಸ್ಟ್ ಮುಖಾಂತರ ಸಹ ಹಲವಾರು ಯೋಜನೆಗಳನ್ನ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಮತ್ತು ಆರೋಗ್ಯ ಕ್ಷೇತ್ರದಲ್ಲಿ ಹಲವಾರು ಸೇವೆ ಮಾಡ್ತಾಯಿದ್ದು ಅವರಿಗೆ ಒಳ್ಳೆಯದನ್ನು ಕೋರೋದಕ್ಕೆ ನಾವೆಲ್ಲ ಬಂದಿದ್ದೀವಿ. ಅವರಿಗೆ ದೇವರು ಒಳ್ಳೆಯದನ್ನು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಆಶಿಸಿ ಶುಭ ಕೋರ್ತೇವೆ. ಈ ದಿನ ನಮ್ಮೆಲ್ಲರ ಪ್ರೀತಿಯ ನಾಯಕರು, ನಮ್ಮ ಪ್ರೀತಿಯ ಗುರುಗಳು ಹಾಗೂ ನನ್ನ ಬೆನ್ನೆಲುಬು, ನನಗೆ ಮಾರ್ಗದರ್ಶಕರು, ಏನು ಹೇಳಿದ್ರೂ ಸಾಲೋದಿಲ್ಲ. ಅವ್ರಿಗೆ ಹುಟ್ಟುಹಬ್ಬ ಅವರು ಕಾರಣಾಂತರಗಳಿಂದ ಅವ್ರು ಇರಲಿಲ್ಲ. ಈ ದಿನ ನಾವು ಅವ್ರ ಹುಟ್ಟುಹಬ್ಬನ ಸೆಲೆಬ್ರೇಟ್ ಮಾಡ್ತಿದ್ದೀವಿ. ಭಗವಂತ ನಮ್ಮ ಬಾಸ್ಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ರಾಜಕೀಯದಲ್ಲಿ ಇನ್ನೂ ಎತ್ತರ ಸ್ಥಾನಕ್ಕೆ ಹೋಗಲಿ. ಅವ್ರ ಆಶೀರ್ವಾದ ನಮ್ಮ ಮೇಲೆ ಹಿಂಗೆ ಇರಲಿ. ಇನ್ನೂ ಹಲವಾರು ಯುವಕರಿಗೆ ನಂತರ ಯುವಕರಿಗೆ ಮಾರ್ಗದರ್ಶನ ಆಗಿದ್ದಾರೆ. ಮುಂದಿನ ದಿನಗಳಲ್ಲೂ ಅಣ್ಣ ಇದೇ ಥರ ಹುಡುಗರನ್ನ ಬೆಳೆಸ್ಕೊಂಡು ಹೋಗ್ತಿರ್ತಾರೆ. ಅಣ್ಣಗೆ ಒಂದ್ಸಲ ವಿಶ್ ಹ್ಯಾಪಿ ಬರ್ಡೇ ಅಣ್ಣ. ಪ್ರೀತಿಯ ಅಚ್ಚುಮೆಚ್ಚಿನ ಆನೇಕಲ್ ನಾಯಕ ಅಂದರೆ ನಮ್ಮ ಪದ್ಯಣ್ಣವರು. ಯಾಕೆಂದರೆ ಅಶ್ವತ್ಥನಾರಾಯಣ ಇದ್ದಾಗಲೂ ಸಹ ಇದೇ ರೀತಿ ನಮ್ಮ ಅಭಿವೃದ್ಧಿಗೆ ಅಧಿಕಾರ ಅಂತ ನಮ್ಮ ಪದ್ಯಣ್ಣ ಅಶೇರಣ್ಣ ಅವರಿಬ್ಬರೂ ಸಹ ತುಂಬಾ ಶ್ರಮಪಟ್ಟಿದ್ದಾರೆ. ಅವರು ಹುಟ್ಟುಹಬ್ಬಕ್ಕೆ ನಾವೆಲ್ಲ ಶುಭಕರಿಗೆ ಎಲ್ಲ ಸ್ನೇಹಿತರು ಬಂದಿದ್ದಾವೆ. ದೇವರವ್ರಿಗೆ ಆರೋಗ್ಯ ಅಷ್ಟೈಶ್ವರ್ಯಂತೂ ಕಾಪಾಡಲಿ ಅಂತ ಈ ಸಂದರ್ಭದಲ್ಲಿ ನಾನು ದೇವರಲ್ಲಿ ಕೋರ್ಕೊತೇನೆ. ಧನ್ಯವಾದಗಳು. ನಮ್ಮೆಲ್ಲರ ಪ್ರೀತಿಯ ಪದ್ಯಣ್ಣವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಅಣ್ಣ 100 ಕಾಲ ಖುಷಿಯಾಗಿರಬೇಕಂತ ಹಾರೈಸ್ತೀವಿ. ನಮ್ಮ ಪ್ರೀತಿಯ ಅಣ್ಣದ ಪದ್ಯಣ್ಣನವ್ರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಅವ್ರಿಗೆ ದೇವರು ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡಲಿ. ಇನ್ನು ರಾಜಕೀಯದಲ್ಲಿ ಉನ್ನತ ಸ್ಥಾನಕ್ಕೆ ಬೆಳೀಲಿ ಅಂತ ದೇವ್ರನ್ನ ಕೇಳ್ಕೊತೀವಿ. ನಮ್ಮ ಪ್ರೀತಿ ಪದ್ಯಣ್ಣನವರಿಗೆ ಹುಟ್ಟುಹಬ್ಬದ ಶುಭಾಶಯ ಕೋರ್ತಾ ಅವರು ಇನ್ನು ಆನೇಕಲ್ಲಲ್ಲಿ ತುಂಬ ಅಭಿವೃದ್ಧಿ ಮಾಡಲಿ ಅಂತ ಇಚ್ಛೆ. ನಮ್ಮ ಅಭಿವೃದ್ಧಿ ಅಧಿಕಾರರು ಹಾಗೂ ಜನಪ್ರಿಯ ಶಾಸಕರು ಆದಂಥ ಬಿ ಶಿವಣ್ಣನವರಿಗೆ ಇಂದು ಏನು ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಡ್ತಾ, ಹಾಗೆ ನಮ್ಮ ಆನೇಕಲ್ ಟೌನ್ನ ಅಭಿವೃದ್ಧಿ ಅಧಿಕಾರರು ಹಾಗೂ ಮಾಜಿ ಪುರಸಭಾ ಅಧ್ಯಕ್ಷರು ಆದಂಥ ನಮ್ಮ ಪದ್ಯಣ್ಣನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ, ಆನೇಕಲ್ ಟೌನ್ನಲ್ಲಿ ಇನ್ನೂ ಹೆಚ್ಚಿಗೆ ಅಭಿವೃದ್ಧಿ ಮಾಡಿ ಆನೇಕಲ್ ಟೌನ್ನ ಉತ್ತುಂಗಕ್ಕೆ ಸಹಕಾರ ಮಾಡಬೇಕಾಗಿ ನಮ್ಮ ಪುರಸಭಾ ಮಾಜಿ ಅಧ್ಯಕ್ಷರಾದ ಪದ್ಯಣ್ಣನವರಲ್ಲಿ ಒಂದು ಮನವಿ. ಎಲ್ರಿಗೂ ನಮಸ್ಕಾರ. ಏನಿವತ್ತು ನಮ್ಮ ಪ್ರೀತಿಯ ಪದ್ಯಣ್ಣವರು ಮತ್ತು ಶಾಸಕರಾದ ಬಿ ಶಿವಣ್ಣನವರ ಹುಟ್ಟುಹಬ್ಬ ಆಗಿದೆ. ಹಾಗಾಗಿ ನಮ್ಮೆಲ್ಲರ ತಂಡ ಬಂದು ಇಲ್ಲಿ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತಾ, ಹಾಗೆ ದೇವರ ಆಶೀರ್ವಾದ ಸದಾ ಅವ್ರ ಜೊತೆಗಿರಲಿ, ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗಲಿ ಅಂತ ಹೇಳ್ತಾ ಈ ಮುಖಾಂತರ ಅವ್ರಿಗೆ ಹೇಳ್ತಾ ಇದ್ದೀವಿ. ಧನ್ಯವಾದಗಳು. ಒಕ್ಕಲಿಗರ ಸಂಘದ ಅಧ್ಯಕ್ಷರಾದಂಥ NS ಪದ್ಮನಾಭ ಗೌಡರು ಪದ್ಯಣ್ಣವ್ರಿಗೆ 52ನೇ ಹುಟ್ಟುಹಬ್ಬದ ಶುಭಾಶಯಗಳು. ಎಲ್ಲರೂ ಬಿದರಗೆರೆಯಿಂದ ಎಲ್ಲ ಬಂದು ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ತಾಯಿದ್ದೀರಿ. ಅವರು ಭಗವಂತ ಆರೋಗ್ಯ ಆರೈಕೆ ಕೊಟ್ಟು ಕಾಪಾಡಬೇಕಂದು ಕೇಳ್ಕೊತಾ ಇದ್ದೀವಿ. ಇವತ್ತೇನು ನನ್ನ ವಾರ್ಡ್ನ ಜನತೆ ಹಾಗೂ ಆನೇಕಲ್ ಪಟ್ಟಣದ ಜನತೆ, ನಾನು ಆ್ಯಕ್ಚುಲಿ ನಿನ್ನೆ ನಾನು ಹುಟ್ಟುಹಬ್ಬ ಇತ್ತು. ಹುಟ್ಟುಹಬ್ಬದ ಪ್ರಯುಕ್ತ ಫ್ಯಾಮಿಲಿ ಜೊತೆ ಎಲ್ಲೋ ಹೊರಗಡೆ ಹೋಗಿದ್ದೆ. ಆದರೂ ಸಹ ಪಾಪ ಬಂದಿದ್ದ ತಕ್ಷಣ ಇಷ್ಟೊತ್ತು ಕಾದು ಒಂದು ದಿನ ಆದಮೇಲೆ ಇವತ್ತು ನಮ್ಮ ಶಾಸಕರ ಬರ್ಡೇ ಕಾಯ್ಕೊಂಡಿದ್ದು ಮತ್ತು ನನ್ನ ಹುಟ್ಟುಹಬ್ಬನೂ ಈಗ ಆಚರಣೆ ಮಾಡಿದ್ದಾರೆ. ಇವರು ಪ್ರೀತಿಗೆ ಸದಾ ಚಿರುಣಿ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ಮತ್ತು ಈ ಪ್ರೀತಿನ ಮುಂದಿನ ದಿನಗಳಲ್ಲಿ ಇದೇ ಥರ ಉಳಿಸ್ಕೊಂಡು ಹೋಗ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ನಮಸ್ಕಾರ.